ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಮೊಟ್ಟೆ ಸಾಂಬಾರು. ಮೊದಲಿಗೆ ನಾನಿಲ್ಲಿ ಕಡಲೆಯನ್ನು ತಗೊಂಡಿದ್ದೀನಿ, ಸ್ವಲ್ಪ ಕಾಯಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಒಂದು, ಇದು ಹಸಿಮೆಣಸಿನ್ಕಾಯಿ, ಇದು ಒಗ್ಗರಣೆ ಹಾಕೋದಕ್ಕೆ. ಇಷ್ಟೇ, ತುಂಬ ಈಸಿಯಾಗಿ ಮಾಡೋ ಅಂಥದ್ದು. ಮೊದಲಿಗೆ ನಾನಿಲ್ಲಿ ಜಾರ್ ತೊಗೊಂಡಿದ್ದೀನಿ. ಜಾರಲ್ಲಿ ಮೊದಲು ಈರುಳ್ಳಿಯನ್ನು ಹಾಕಿ, ಈರುಳ್ಳಿ ಹಾಕಿದ ನಂತರ ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಹಾಕಿ ಕಡಲೆ, ಕಾಯಿ ಮತ್ತು ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡಿ ಕ್ಲೀನ್ ಮಾಡಿ ತೊಳೆದಿಟ್ಟಿರೋದು. ಆಮೇಲೆ ನೆಕ್ಸ್ಟ್ ಇದಕ್ಕೆ ಟೊಮೊಟೊ ಸಹ ನಾನು ಇದರಲ್ಲಿ ಹಾಕಿದ್ದೀನಿ. ನೀವು ಬೇಕಾದರೆ ಇದಕ್ಕೆ ಇದು ಚಿಲ್ಲಿ ಪೌಡರ್ ಇದೆಯಲ್ಲ, ಚಿಲ್ಲಿ ಪೌಡರು ಮತ್ತು ಧನಿಯಾ ಬೇಕಾದರೆ ಇದರೊಳಗಡೆ ಹಾಕ್ಕೋಬೋದು ರುಬ್ಬೋದಕ್ಕೆ. ನಾನು ಬೇರೆ ಹಾಕ್ತೀನಿ, ಅಂದರೆ ಸಾಂಬಾರು ಮಾಡಬೇಕಾದ್ರೆ ಹಾಕ್ತೀನಿ. ಹಾಗಾಗಿ ಇಷ್ಟನ್ನು ಮಾತ್ರ ನಾನಿಲ್ಲಿ ತೊಗೊಂಡಿದ್ದೀನಿ. ಇನ್ನೊಂದು ಸರಿ ಹೇಳ್ತೀನಿ ನೋಡಿ. ಕಡಲೆ, ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮೊಟೊ ಇಷ್ಟನ್ನು ತೊಗೊಂಡಿದ್ದೇನೆ. ಇದಕ್ಕೆ ಇನ್ನೂ ಬೇಕಾದರೆ ಚಕ್ಕೆ ಲವಂಗ ಹಾಕ್ಕೋಬೋದು. ಕೆಲವರು ಮಟನ್ ಮಸಾಲೆ ಹಾಕ್ತಾರೆ, ಚಕ್ಕೆ ಲವಂಗ, ಈ ಶುಂಠಿ ಪೇಸ್ಟು ಎಲ್ಲ. ಆದರೆ ನಾವು ಹಾಕೋದಿಲ್ಲ, ಅಂದರೆ ಅದು ಬೇರೆ ಥರ ಮಾಡ್ಬೋದು. ಆದರೆ ನಾನು ಇಷ್ಟು ಹಾಕ್ಕೊಂಡು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ಇದನ್ನು ರುಬ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ಬಾಣಲಿ ಇಟ್ಬಿಟ್ಟು 1 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕೋತಾ ಇದ್ದೀನಿ ನಾನು. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅದರಲ್ಲಿ 1 ಸ್ಪೂನಲ್ಲಿ 2-3 ಅಂದರೆ ಅರ್ಧ ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೆ ಒಂದು 4 ಹಸಿಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಆಗಿದೆ. ಇವಾಗ ನಾನು ಏನು ರುಬ್ಬಿಟ್ಟಿದ್ನಲ್ಲ ಮಸಾಲೆ ಸಹ ಇಲ್ಲಿ ಹಾಕ್ತಾಯಿದ್ದೀನಿ. ಮಸಾಲೆನೂ ಹಾಕಿದ್ದೇನೆ. ಇವಾಗ ಇಷ್ಟು ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕಿದ ನಂತರ ಅಚ್ಚ ಖಾರದ ಪುಡಿ. ಖಾರ ತಿನ್ನೋರಿಗಿದ್ರೆ ಜಾಸ್ತಿ ಹಾಕ್ಕೊಳ್ಳಿ. ಅಚ್ಚ ಖಾರ ಪುಡಿ ಹಾಕಿದ ಮೇಲೆ 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಎಷ್ಟು ಬೇಕೋ ಅಷ್ಟು. ಎಷ್ಟು ಬೇಕಾದರೆ ಎಷ್ಟು, ಜಾಸ್ತಿ ಅಲ್ಲ, ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು. ತುಂಬ ಮಿಸ್ಟೇಕ್ ಆಗುತ್ತೆ ಈ ಥರ ಎಲ್ಲ ಮಾಡಬೇಕಾದ್ರೆ. ಒಂದು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಏನು ಗೊತ್ತಾ, ಕಮ್ಮಿ ಇದ್ದರೆ ಅಡ್ಜಸ್ಟ್ ಮಾಡ್ಕೋ, ಜಾಸ್ತಿ ಇದ್ದರೆ ಸುಮ್ಮನೆ ವೇಸ್ಟ್. ರುಬ್ಬಿಟ್ಟಿದ್ದಲ್ಲ, ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಬಿಟ್ಟು ಇವಾಗ ಇದಕ್ಕೆ ಎತ್ತಾಕೋಣ. ಇವಾಗ ಈ ಜಾರಿಗೆ ನೀರು ಹಾಕಿದ್ದೀನಲ್ಲ, ಇದು ಹಾಕ್ತಾಯಿದ್ದೀನಿ. ನಿಂತ್ಕೊಂಡಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ಕಂಟಿಡಿದ್ಬಿಟ್ಟಿದೆ, ಒಂದು ಸ್ವಲ್ಪ ಸ್ಪೂನ್ ಹಾಕಿಲ್ವಲ್ಲ, ಹಾಗಾಗಿ. ಗಟ್ಟಿ ಬೇಕಾದರೆ ಗಟ್ಟಿ ಮಾಡ್ಕೊಳ್ಳಿ, ನಿಮಗೆ ತೆಳ್ಳಗೆ ಬೇಕಾದರೆ ತೆಳ್ಳಗೆ ಮಾಡ್ಕೊಳ್ಳಿ. ಇದು ಸ್ವಲ್ಪ ಬೇಯಲಿ. ಇನ್ನೊಂದು ಸ್ವಲ್ಪ ಇದಕ್ಕೆ ನೀರು ಹಾಕ್ತೀನಿ ನಾನು ಇವಾಗ. ನೋಡಿ, ಇನ್ನೂ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಇವಾಗ ಇದು ಬೇಯಲಿ. ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಬಿಡೋಣ. ಪ್ಲೇಟ್ ಮುಚ್ಚಿ ಬಿಡ್ತಾ ಇದ್ದೀನಿ ನಾನಿಲ್ಲಿ. ಸ್ವಲ್ಪ ಬೇಯಲಿ. ಇದು ಬೇಯ್ತಾ ಇದೆ, ಕುದೀತಾ ಇದೆ. ಇವಾಗಿದು ಎಲ್ಲ ಸರಿಯಾಗಿದೆಯಾ ಚೆಕ್ ಮಾಡೋಣ ಒಂದ್ಸರಿ. ಓಕೆ, ಇದಾಗಿದೆ. ಇವಾಗ ಇದಕ್ಕೆ ಮೊಟ್ಟೆ ಹೊಡೆದು ಹಾಕೋಣ. ಒಂದೊಂದೇ ಮೊಟ್ಟೆ ಹೊಡೆದು ಹಾಕುತ್ತೇನೆ ನೋಡಿ. ಇವಾಗ ನೋಡಿ, ಮೊಟ್ಟೆ ಹೊಡೆದು ಹಾಕ್ತಾ ಇದ್ದೀನಿ. ಅಯ್ಯಪ್ಪ, ತುಂಬ ಬಿಸಿ ತಾಗ್ತಾ ಇದೆ ಕೈಗೆ. ಇದು ಹಾಕಿದ ಮೇಲೆ ಇದು ಜಾಸ್ತಿ ಹೊತ್ತು ಇನ್ನು ಬೇಯಿಸಾಗಿಲ್ಲ. ಸ್ವಲ್ಪ ಮುಚ್ಚಿ ಬಿಡೋಣ. ಒಂದು 10 ನಿಮಿಷ ಬಿಟ್ಟು ಆಫ್ ಮಾಡೋಣ.
ನೋಡಿ ಇದಾಗಿದೆ. ಇವಾಗ ನೋಡಿ ಇದು ಸಾಂಬಾರು ಆಗಿದೆ. ಮೊಟ್ಟೆ ಬೆಂದಿದೆ ಅನಿಸುತ್ತೆ. ಏನು ಒಂದು 2-3 ನಿಮಿಷಕ್ಕೆಲ್ಲ ಬೆಂದ್ಬಿಡುತ್ತೆ. ಬೆಂದಿದೆ ಇದು ಈಗಾಗಲೇ. ಏನು ಗೊತ್ತಾ, ಜಾಸ್ತಿ ಮುಟ್ಟಕ್ಕೆ ಹೋದರೆ ಹೊಡೆದೋಗ್ಬಿಡುತ್ತೆ. ಬೆಂದಿದೆ ಸಾಕು. ಇವಾಗ ಇದನ್ನು ಆಫ್ ಮಾಡೋಣ. ತುಂಬ ಈಸಿಯಾಗಿ ಬೇಗ ಒಂದು 10 ನಿಮಿಷಕ್ಕೆಲ್ಲ ಮಾಡ್ಬೋದು. ಅಡುಗೆ ಮಾಡೋದಕ್ಕೆಲ್ಲ ನಿಜವಲ್ಲ ನಾನು ತಲೆನೇ ಕೇಳಿಸ್ಕೊಳ್ಳಲ್ಲ ಗೊತ್ತಾ. 10 ನಿಮಿಷ ಹಾಫ್ ಆನ್ ಅವರ್ಗೆಲ್ಲ ನಾನು ಅಡುಗೆನೇ ಮಾಡಿಬಿಡ್ತೀನಿ. ಯಾರಾದರೂ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.